ಓಹೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಟೆಕ್ ಪ್ಲಸ್ ಎನ 17ನೇ ಎಪಿಸೋಡ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಕೆಲವೊಂದು ಸ್ಪೆಷಲ್ ಮತ್ತು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ಹಾಜರಾಗಿದ್ದೀನಿ. ಇದೇ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್. ಚಾನಲ್ ಹೆಸರು ಬಂದ್ಬಿಟ್ಟು ಟೆಕಿ ಸೋಮ್ಸ್ ಕನ್ನಡ. ಈ ರೀತಿಯಾಗಿ ಆನೆಸ್ಟ್, ಇನ್ಡೆಪ್ತ್ ಮತ್ತು ಪ್ರಾಮಾಣಿಕ ರಿವ್ಯೂ ಜೊತೆಗೆ ಟೆಕ್ ಅಪ್ಡೇಟ್ಸ್ಗಳಿಂದ ನಿಮ್ಮ ಟೆಕ್ ನಾಲೆಜ್ನ ಜಾಸ್ತಿ ಮಾಡ್ಕೊಳ್ಬೇಕಾಗಿತ್ತಪ್ಪ ಅಂದರೆ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊಲಿಸಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಟ್ರೂ ಕಾಲರ್ ಒಂದು ಹೊಸ ಟ್ರೂ ಕಾಲರ್ ಈ ಫ್ಯಾಮಿಲಿ ಪ್ರೊಟೆಕ್ಟ್ ಅಂತ ಒಂದು ಹೊಸ ಫೀಚರ್ ತೊಗೊಂಡ್ಬಂದಿದ್ದಾರೆ. ಸೊ ಈ ಫೀಚರಲ್ಲಿ ನೀವು ಇದನ್ನು ಪೇಡ್ ಬೈ ಮಾಡಬೇಕಾಯ್ತಾ. ಇಲ್ಲಿ ದುಡ್ಡು ಕೊಟ್ಟು ಈ ಪ್ಲ್ಯಾನ್ನ ತೊಗೊಂಡ್ರೆ ನಿಮ್ಮ ಮನೆಯಲ್ಲಿರುವಂಥ 5 ಫ್ಯಾಮಿಲಿ ಮೆಂಬರ್ಸ್ನ ಏನು ಸ್ಪ್ಯಾಮ್ ಕಾಲ್ಸ್ಗಳು ಬರುತ್ತೆ ಅಥವಾ ಸ್ಕ್ಯಾಮ್ಸ್ಗಳು ಆಗುವಂಥ ಕಾಲ್ಸ್ಗಳಿರುತ್ತೆ, ಆ ಕಾಲ್ಸ್ಗಳನ್ನ ನೀವೇ ಕಂಟ್ರೋಲ್ ಮಾಡ್ಕೋಬೋದಂತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಅಜ್ಜನಿಗೆ ಫೋನ್ ಬಂದಿದೆಯಪ್ಪ ಸ್ಕ್ಯಾಮ್ ಕಾಲ್ ಅಂದರೆ, ಅದು ನಿಮ್ಮ ಫೋನಲ್ಲಿ ಕೂಡ ಶೋಕೇಸ್ ಆಗುತ್ತೆ. ಅವ್ರು ರಿಸೀವ್ ಮಾಡೋಕ್ಕಿಂತ ಮುಂಚೆ ನೀವು ಫೋನ್ನ ಕಟ್ ಮಾಡ್ಕೋಬೋದಂತೆ. ಸೊ ಇದು ಎಷ್ಟರ ಮಟ್ಟಿಗೆ ಎಕ್ಸಾಕ್ಟ್ಲಿ ವರ್ಕ್ ಆಗುತ್ತೆ ದೇವರಾಣೆ ಗೊತ್ತಲ್ಲ. ಬಟ್ ಇನ್ ಕೇಸ್ ಏನಾದರೂ ಅಂಕಲ್ ಆಂಟಿ ಅಜ್ಜ ಅಜ್ಜಿ ಮ್ಯಾಟ್ರ್ ಫೋನ್ ಏನಾದರೂ ನಿಮ್ಗೆ ರಿಸೀವ್ ಆಯ್ತಪ್ಪ, ನೀವು ನೋಡಿದ್ರಿ, ಕಾಲ್ ಮಾಡಿದ್ರಿ, ರಿಸೀವ್ ಮಾಡಿದ್ರಿ ಅಂದರೆ ಈ ಪ್ರಾಬ್ಲಮ್ಸ್ಗಳಾಗ್ಬೋದು. ಹೋಪ್ಫುಲಿ ಕಾಲ್ ರಿಸೀವ್ ಮಾಡೋ ಆಪ್ಷನ್ಸ್ಗಳು ಇರಲ್ಲ ಅನ್ಕೋತೀನಿ. ಮೇ ಬಿ ಕಟ್ ಮಾಡೋ ಆಪ್ಷನ್ಸ್ ಮಾತ್ರ ಕೊಟ್ಟಿರ್ಬೋದು. ಇಷ್ಟಲ್ಲೇ ಟ್ರೂ ಕಾಲ್ ಹೇಳುತ್ತೆ, ಇಲ್ಲಿ ನಿಮ್ಗೆ ಯಾವುದೇ ಸೆಕ್ಯೂರಿಟಿ ಇಶ್ಯೂನೂ ಆಗಲ್ಲ ಮತ್ತು ಯಾವುದೇ ಸೀಕ್ರೆಟ್ ಮೆಸೇಜಸ್ಗಳು ಕಾಲ್ಸ್ಗಳು ನಿಮ್ಗೆ ನೋಡೋಕ್ಕೆ ಸಿಗಲ್ವಂತೆ. ಸೊ ನನಗೇನಿದು ದುಡ್ಡು ಕೊಟ್ಟು ತೊಗೊಳ್ಳೋವಂಥ ಫೀಚರ್ ಅಂತ ಅನಿಸೋದು ಇಲ್ಲ. ಮತ್ತು ಅಂಕಲ್ ಆಂಟೀಸ್ ಅಜ್ಜಂದ್ರನ್ನ ಬಿಡಿ, ಅಂಕಲ್ ಆಂಟೀಸು ಸದ್ಯಕ್ಕೆ ಯಾವುದು ಸ್ಪ್ಯಾಮು ಯಾವುದು ಸ್ಕ್ಯಾಮು ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಲಿಂಕ್ಸ್ಗಳಿಂದ ವಾಟ್ಸಪ್ಪಲ್ಲಿ ಸ್ಕ್ಯಾಮ್ ಹೋಗ್ಬೋದು ಇವರು, ಬಟ್ ಫೋನ್ಸ್ಗಳೆಲ್ಲ ಅಷ್ಟೊಂದು ಈಸಿಯಾಗಿ ಸ್ಕ್ಯಾಮ್ ಆಗಲ್ಲ. ನನಗೆ ಅನ್ಸಲ್ಲ ಗುರು ಈ ಫೀಚರ್ ದುಡ್ಡು ಕೊಟ್ಟು ತಗೊಳ್ಳೋ ಲೆಕ್ಕಕ್ಕೆ ನಮ್ಮ ಜನ ಮೂರ್ಖರಿದಾರ ಅಂತ. ಸೊ ನಿಮ್ಮ ಒಪಿನಿಯನ್ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ರೇಡಿಯೋಸ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನೀವೆದ್ರು ಏರ್ಟೆಲ್ ಅಥವಾ ಜಿಯೋ ಸಿಮ್ ಕಾರ್ಡ್ ಯೂಸ್ ಮಾಡ್ತಿದ್ರೆ ನಿಮ್ಗೊಂದು ಸ್ಪೆಷಲ್ ಗುಡ್ ನ್ಯೂಸ್ ಇದೆ ಆಯಿತಾ. ಇಷ್ಟು ದಿವಸ ನೀವು ಯಾವುದೇ ಏರ್ಟೆಲ್ ಜಿಯೋ ಸಿಮ್ ಕಾರ್ಡ್ಗಳನ್ನ ರಾಂಗ್ ನಂಬರ್ಗೆ ಏನಾದರೂ ರೀಚಾರ್ಜ್ ಮಾಡಿದ್ರೆ ನಿಮಗೆ ಅದನ್ನ ರಿಫಂಡ್ ಮಾಡೋ ಅಥವಾ ರಿಕ್ವೆಸ್ಟ್ ಮಾಡೋ ಅಂತ ಯಾವುದೇ ಆಪ್ಷನ್ಸ್ಗಳಿರಲಿಲ್ಲ. ಬಟ್ ಇವಾಗ ನೀವು ಫೋನ್ಪೇ, ಗೂಗಲ್ ಪೇ ಎಲ್ಲಿಂದನೂ ರೀಚಾರ್ಜ್ ಮಾಡ್ಕೊಂಡ್ರು ಕೂಡ ರಾಂಗ್ ನಂಬರ್ಗೆ ಏನಾದರೂ ರೀಚಾರ್ಜ್ ಮಾಡಿದಾರಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಮೈ ಜಿಯೋ ಅಪ್ಲಿಕೇಶನ್ ರೀಚಾರ್ಜ್ ಮಾಡ್ಕೊಂಡಿದ್ದೀರ ಅಂತಂದರೆ ಸಿಂಪ್ಲಿ ಆ ಮೊಬೈಲಲ್ಲಿ ಹೋಗ್ಬಿಟ್ಟು ಪ್ಲಾನ್ಸ್ಲ್ಲಿ ಹೋಗ್ಬಿಟ್ಟು ನಿಮ್ಮ ಹಿಸ್ಟ್ರಿ ಇರುತ್ತೆ ನೋಡಿ, ಅಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಲೆಫ್ಟ್ ಸೈಡಲ್ಲಿ ಕ್ಯಾನ್ಸಲ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ನೀವು ಇನ್ಸ್ಟೆಂಟ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ಕೋಬಹುದು. ಸೇಮ್ ಇದೇ ರೀತಿಯಾಗಿ ಏರ್ಟೆಲ್ ಸಿಮ್ ಕಾರ್ಡಿಂದ ಕೂಡ ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ಮೈ ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನಲ್ಲಿ ಈ ಪ್ಲಾನ್ಸಲ್ಲಿ ಹೋಗ್ಬಿಟ್ಟು ನೀವು ರೀಚಾರ್ಜ್ ಹಿಸ್ಟರ್ನಲ್ಲಿ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇನ್ಸ್ಟೆಂಟ್ಲಿ 5 to 7 days ಒಳಗಡೆ ನಿಮ್ಗೆ ರೀಫಂಡು ಆಗುತ್ತೆ. ಇನ್ ಕೇಸ್ ನಿಮ್ಗೆ ಯಾವುದು ಗೊತ್ತಾಗ್ತಿಲ್ಲ ಏನು ರೀಚಾರ್ಜ್ ಪ್ರಾಬ್ಲಮ್ಸ್ ಆಗಿದೆಯಪ್ಪ ಅಂತಂದರೆ ಒಂದ್ಸರ್ತಿ ನೀವು ಈ ಏರ್ಟೆಲ್ ಮತ್ತು ಜಿಯೋ ಕಸ್ಟಮರ್ ಕೇರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ರೀಚಾರ್ಜ್ ಮಾಡಿರುವಂಥ ID ನಂಬರ್ ಡೀಟೇಲ್ಸ್ಗಳನ್ನ ತಿಳಿಸಿದ್ರೆ ಇಲ್ಲಿ ಕೂಡ ಇನ್ಸ್ಟೆಂಟ್ಲಿ ಸಾಲ್ವ್ ಆಗುತ್ತೆ. ಅಥವಾ ನಿಮ್ಮ ಹತ್ರದಲ್ಲಿರುವಂಥ ಜಿಯೋ ಅಥವಾ ಏರ್ಟೆಲ್ ಆಫೀಸ್ಗೂ ಕೂಡ ಭೇಟಿ ನೀಡಿ ನೀವು ರಿಫಂಡ್ ಪಡ್ಕೋಬಹುದು. ಆದರೆ ನೀವಿದ್ರು ಇದುವರೆಗೆ ಯಾವುದಾದ್ರೂ ಒಂದು ರೀಚಾರ್ಜ್ ತಪ್ಪಿ ಬೇರೆಯವ್ರ ನಂಬರ್ ಮಾಡಿದಿರಾ? ನಾನಂತೂ ದೇವರೇನ ಮಾಡಿಲ್ಲ. ಬೇರೆಯವ್ರ ರೀಚಾರ್ಜ್ ಕಾರ್ಡ್ಸಿಂದ ಕದ್ದಿದ್ದೀನಿ, ಬಟ್ ರಾಂಗ್ ರೀಚಾರ್ಜ್ ಇನ್ನೂ ಯಾವುದು ಆಗಿಲ್ಲ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ದೇಶದೆಲ್ಲೆಡೆ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಆಗ್ತಾ ಇಲ್ಲ. ಎಲ್ಲ ಹೋಟೆಲ್ಸ್ ಅವರು ಹೊರಗೆ ಬಂದು ಅಡುಗೆ ಮಾಡ್ತಿದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ PG ಬಿಟ್ಬಿಟ್ಟು ಮನೆಗೆ ಮರಳಿ ಬರ್ತಿದಾರಪ್ಪ ಅಂತ ಎಲ್ಲ ನ್ಯೂಸಲ್ಲಿ ನಾವು ಇದನ್ನೇ ಕೇಳ್ಕೊತಿದ್ವಿ ಆಯಿತಾ. ಬಟ್ ಇಷ್ಟು ದಿವಸ ನಾವು ಈ ಪ್ರಾಬ್ಲಮ್ಸ್ಗಳನ್ನ ನೋಡ್ಕೊಂಡಿದ್ವಿ. ಬಟ್ ಹೋಪ್ಫುಲಿ ಇನ್ನು ಸ್ವಲ್ಪ ದಿನಗಳಲ್ಲೇ ಇದೆಲ್ಲ ಫಿಕ್ಸ್ ಆಗ್ತಿದೆ. ಬಿಕಾಸ್ ಇರಾನಿಂದ ಈ ಟ್ಯಾಂಕರ್ಸ್ಗಳೇನು ಬರ್ತಾಯಿತ್ತು, ಆಯಿಲ್ ಟ್ಯಾಂಕರ್ಸ್ಗಳನ್ನೆಲ್ಲ ರಿಲೀಸ್ ಮಾಡಿದ್ರೆ ಇದು ಬಂದು ಅಪ್ಡೇಟ್ ಆಗಿ ನಮ್ಮನೆಲ್ಲ ಸಿಲಿಂಡರ್ ಬರೋಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ಬಟ್ ಇದು ದೊಡ್ಡ ಮಟ್ಟದ ಸಮಸ್ಯೆ ಆಗಲ್ಲ ಅಂತ ಅನ್ಕೋತೀನಿ. ಬಾಕಿ ನೀವು ಲೋಕಲ್ ಡೀಲರ್ಸ್ಗಳ ಕಡೆಯಿಂದ ಈ ಸಿಲಿಂಡರ್ ಬುಕ್ಕಿಂಗ್ ಆಗ್ತಿಲ್ಲ ಅಂತಂದರೆ ನೀವು ಫೋನ್ಪೇನಲ್ಲಿ, ಗೂಗಲ್ ಪೇ, ಪೇಟಿಎಮ್ಮಲ್ಲಿ ಗ್ಯಾಸ್ ಬುಕ್ಕಿಂಗ್ ಆಪ್ಷನ್ಸ್ ಹೋಗ್ಬಿಟ್ಟು ಚೂಸ್ ಮಾಡ್ಕೋಬೋದು. ಅಥವಾ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕೂಡ ನೀವು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿನೂ ಬುಕ್ ಮಾಡ್ಕೋಬೋದು. ತುಂಬ ಜನ ಹೇಳ್ತಿದ್ರಿ ಯಾರು ಕಾಲ್ ಕನೆಕ್ಟ್ ಆಗ್ತಿಲ್ಲ, ವಾಟ್ಸಪ್ಪಲ್ಲಿ ರಿಪ್ಲೈ ಬರ್ತಿಲ್ಲ ಅಂತ ಹೇಳ್ತಿದ್ರಿ. ನೀವು ಈ 3 ಅಪ್ಲಿಕೇಶನ್ ಥ್ರೂ ಕೂಡ ಇನ್ಸ್ಟೆಂಟ್ಲಿ ಬುಕ್ ಮಾಡ್ಕೋಬೋದು. ಇಲ್ಲಿ ಕೆಲವೊಂದು ಟೈಮ್ ಇಶ್ಯೂಸ್ಗಳು ಆಗ್ತಿರ್ಬೋದು, ಸ್ಟಾಕ್ ಇರಲಿಲ್ಲ ಅಥವಾ ಏನೋ ಪ್ರಾಬ್ಲಮ್ಸ್ಗಳು ಆಗ್ತಿರ್ಬೋದು. ಬಟ್ ತುಂಬ ಜನ ಇದೇ ಅಪ್ಲಿಕೇಶನಿಂದ, ಇದೇ ನಂಬರಿಂದ ಬುಕ್ಕಿಂಗ್ ಮಾಡ್ತಿದ್ದಾರೆ. ಮತ್ತು ಈ ಲೋಕಲ್ ಡೀಲರ್ಸ್ಗಳಿಗೆ ಡೆಲಿವರಿಗಿಂತ ಮೊದಲು ಬುಕ್ಕಿಂಗ್ ಆಗೋದು ಆನ್ಲೈನಲ್ಲೇ, ಡೆಲಿವರಿ ಕೂಡ ಮೊದಲು ಸಿಗೋದು ಇದರಿಂದನೇ. ಸೊ ಆದಷ್ಟು ಆನ್ಲೈನ್ ಬುಕ್ಕಿಂಗ್ ಮಾಡಿಬಿಟ್ಟು ಇದರೊಂದಿಗೆ ಸ್ವಲ್ಪ ಅಪ್ಡೇಟ್ ಆಗಿರಿ. ಮತ್ತು ಜಾಸ್ತಿ ಪ್ಯಾನಿಕ್ ಆಗಿ ಸ್ಕ್ಯಾಮಲ್ಲಿ ಅಲ್ಲಿ ಇಲ್ಲಿ ಬ್ಲ್ಯಾಕಲ್ಲೆಲ್ಲ ಈ ಸಿಲಿಂಡರ್ ತೊಗೊಂಡು ಪೊಲೀಸರ ಕೈಯೆಲ್ಲ ಸಿಕ್ಕಾಕೊಳ್ಳೋಕೆ ಹೋಗ್ಬಿಡಿ. ಸ್ವಲ್ಪ ವೆಯ್ಟ್ ಮಾಡಿ, ಎಲ್ಲ ತನ್ನಿಂತಾನೆ ಫಿಕ್ಸ್ ಆಗುತ್ತೆ. ರೇಡಿಯೋಸ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್ ನಾನು ಈ ಬ್ರ್ಯಾಂಡ್ ನ್ಯೂ ನಥಿಂಗ್ ಫೋನ್ 4A ಮತ್ತು 4A ಪ್ರೋನ ಸೂನ್ ಈ 2 ಫೋನ್ಸ್ಗಳ ಇನ್ ಡೆಪ್ತ್ ರಿವ್ಯೂ ಮತ್ತು ಅನ್ಬಾಕ್ಸಿಂಗ್, ಫಸ್ಟ್ ಇಂಪ್ರೆಷನ್ ಎಲ್ಲ ಡೈರೆಕ್ಟ್ಲಿ ರಿವ್ಯೂವೇ ತೊಗೊಂಡು ಬರ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ. ಇನ್ನು ಬಾಕಿ ಮುಂದಿನ ತಿಂಗಳು ಅಂದರೆ ನೆಕ್ಸ್ಟ್ ಇನ್ನೊಂದು ವೀಕ್ 2 ವೀಕಲ್ಲಿ ಏನೆಲ್ಲ ಫೋನ್ಸ್ಗಳು ಲಾಂಚಸ್ ಆಗ್ತಿದೆಯಪ್ಪ ಅಂತ ಕೇಳಿದ್ರೆ, ರಿಯಲ್ಮಿರು ಸಿಟ್ಟಿಗೆದ್ಬಿಟ್ಟು ಒಟ್ಟಾರೆ 2ರಿಂದ 3 ಫೋನ್ಸ್ಗಳು ಲಾಂಚ್ ಮಾಡಿದಾರಂತೆ. ಒಂದು ರಿಯಲ್ಮಿ 16T, ಮತ್ತೊಂದು ರಿಯಲ್ಮಿ P4R ಅಥವಾ P4 ಲೈಟ್ ಅನ್ನೋಂಥ ಒಂದು ಬಜೆಟ್ ಸ್ಮಾರ್ಟ್ಫೋನ್ ಬರ್ಬೋದು. ಈ 16T ಏನಿದೆ ಇದರಲ್ಲಿ 6 128GB ಆಪ್ಷನ್ಸ್ಗಳು ನೋಡೋಕೆ ಸಿಗ್ತಿದೆ. ಮತ್ತು 7000 mAh ಬಿಗ್ಗರ್ ಬ್ಯಾಟ್ರಿಯೊಂದಿಗೆ ಪವರ್ಫುಲ್ ಚಿಪ್ಸೆಟ್ ಮತ್ತು ಒಂದು ಒಳ್ಳೆ ಕ್ಯಾಮ್ರಾ ಕೂಡ ಒಳಗೊಂಡು ಬರಲಿದೆ ಅಂತೆ.
ಇನ್ನು P4 ಅಂತೂ 140 ಪರ್ಸೆಂಟ್ನ ಆಮ್ಲೆ ಡಿಸ್ಪ್ಲೇಯೊಂದಿಗೆ ಬಜೆಟಲ್ಲಿ ಒಂದು ಬೆಸ್ಟ್ ಗೇಮಿಂಗ್ ಫೋನ್ ಅಂತ ಮತ್ತು ಒಳ್ಳೆ ಬ್ಯಾಟ್ರಿ ಇರುವಂಥ ಫೋನ್ಗೆ ಫೋಕಸ್ ಮಾಡ್ತಿದ್ದಾರೆ. ಇನ್ನು P4 ಲೈಟ್ ಎಲ್ಲ ಬಂತಪ್ಪ ಅಂದರೆ ಇದು ಅಂಡರ್ 12 to 13K ಪ್ರೈಸಿಂಗ್ ಒಳಗೊಂಡು ಬರಲಿದೆ ಅಂತ. ಇದ್ರಲ್ಲಿ ಕೂಡ ಬಿಗ್ಗೆಸ್ಟ್ ASRMH ಬ್ಯಾಟ್ರಿ 6300 ಚಿಪ್ಸೆಟ್ ಒಳಗೊಂಡು ಬರಲಿದೆ ಅಂತೆ. ನೋಡೋಣ ಈ ಫೋನ್ಸ್ಗಳು ನೆಕ್ಸ್ಟ್ 1 or 2 ವೀಕ್ಸಲ್ಲಿ ಭಾರತದಲ್ಲಿ ಲಾಂಚ್ ಆಗ್ತಿದೆ. ಲಿಸ್ಟು ಮತ್ತು ಲೀಕ್ಸ್ಗಳು ಆಫೀಸಲಾಗಿ ರಿಯಲ್ ಬಿಟ್ಟಿದ್ದಾರೆ. ಇನ್ನು ಫೋನ್ಸ್ ಲಾಂಚಸ್ ಮಾತ್ರ ವೇಟ್ ಮಾಡಬೇಕು. ಇನ್ನು ಲಾವನವರು ಕೂಡ ಬೋಲ್ಡ್ 2 5G ಅಂತ ಅಂದು ಬಜೆಟ್ 13,000 ಫೋನನ್ನು ಲಾಂಚ್ ಮಾಡಿದರೆ 120 ಹರ್ಟ್ಜ್ನ ಆಮಲ್ ಡಿಸ್ಪ್ಲೇ ಬಜೆಟ್ ಕೂಡ ಸೋನಿ ಕ್ಯಾಮ್ರಾ ಕೊಡ್ತಿದ್ದಾರೆ. ಒಂದು ಒಳ್ಳೆ ಕೆಲಸ ಮಾಡ್ತಿದೆ. ಬಟ್ ಇನ್ನೂ ಸ್ವಲ್ಪ ಅಪ್ಗಳಾಗ್ಬಿಟ್ಟು ಬ್ರ್ಯಾಂಡ್ ಟ್ರಸ್ಟ್ನ ಜಾಸ್ತಿ ಬಿಲ್ ಮಾಡಬೇಕು, ಆವಾಗ ಮಾರ್ಕೆಟಿಂಗ್ ಜಾಸ್ತಿ ಸಿಗುತ್ತೆ. ಇದನ್ನ ಬಿಟ್ಟರೆ ಬಾಕಿ ಪೋಕೋ X8 Pro ಮ್ಯಾಕ್ಸ್ ಸೀರೀಸ್ ಕೂಡ ಒಂದು ಲಾಂಚ್ ಆಗ್ತಿದೆ. ಈ ಫೋನ್ ನಮಗೆ ಕಳಿಸ್ಕೊಟ್ಟಿಲ್ಲ, ಇದನ್ನ ಕೂಡ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಷ್ಟು ಈ ಫೋನ್ಸ್ಗಳ ಲಾಂಚಸ್ ಸಪ್ರೇಟ್ ಆಗಿತ್ತು. ಮತ್ತು ಮೇನ್ ಇವತ್ತಿನ ಟೆಕ್ ನ್ಯೂಸ್ ಈ ವೀಕಲ್ಲಿ ಏನೆಲ್ಲ ಆಗಿತ್ತು ಆ ಟೆಕ್ ಅಪ್ಡೇಟ್ಸ್ಗಳನ್ನ ಈ ವೀಕಲ್ಲಿರುವಂಥ ಎಲ್ಲ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದೀನಿ. ಇನ್ನು AI ಜಗತ್ತಲ್ಲಿ ಏನೆಲ್ಲ ಆಗ್ತಿದೆಯಪ್ಪ ಅಂತ ಕೇಳಿದ್ರೆ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಸುದ್ದಿಗಳಿದೆ. ಸೊ ಇದರಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ, ಎಸ್ಪೆಷಲಿ ಫಾರ್ ದ ಫಸ್ಟ್ ಟೈಮ್ BMW ಅವರು ಜರ್ಮನಿಯಲ್ಲಿರೋ ಲಿಪ್ಸಿಗ್ ಪ್ಲಾಂಟ್ ಅನ್ನೋದರಲ್ಲಿ ಒಂದು ಹೊಸ ನಿಯಾನ್ ಅಂತ ಒಂದು ರೋಬೋಟ್ ಅನ್ನ ಅಳವಡಿಸಿದ್ದಾರೆ. ಸೊ ಇದನ್ನ ಸ್ಪೆಷಲಿ ಹೆಕ್ಸಾಗಾನ್ ರೋಬೋಟಿಕ್ಸ್ ಅವರು ಸ್ಪೆಷಲಿ ಬಿಲ್ಡ್ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಕಾಲ್ಸ್ಗಳಿಲ್ಲ, ವೀಲ್ಸ್ಗಳಿರುತ್ತೆ, ಮತ್ತೆ ಜಸ್ಟ್ 30 seconds ಅಲ್ಲೇ ಈ ರೋಬೋಟು ತನ್ನ ಬ್ಯಾಟ್ರಿನ ತಾನೇ ಚೇಂಜ್ ಮಾಡ್ಕೊಳ್ಳುತ್ತಂತೆ. ಸೊ ಇದ್ರ ಮೇನ್ ಯೂಸ್ ಕೇಸಸ್ ನೋಡೋದಾದ್ರೆ ಇದು ಬ್ಯಾಟ್ರಿ, ಈ ಕಾರ್ಸ್ ಇರುವಂಥ ಬ್ಯಾಟ್ರಿ ರಿಪ್ಲೇಸ್ ಮಾಡೋದಾಗಲಿ ಅಥವಾ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಡಿಫೆಕ್ಟ್ಗಳನ್ನ ಹುಡುಕೋದಾಗಿರಲಿ, ಇದ್ರ ಜೊತೆಗೆ ಏನು ಮನುಷ್ಯರಿಂದ ಆಗ್ತಾ ಇಲ್ಲ ನೋಡಿ ಅಂತ ಹೆವಿ ಕೆಲಸ ಮಾಡೋದ್ರ ಜೊತೆಗೆ ಸೇಫ್ಟಿ ಪರ್ಪಸ್ಲಿ ಯಾರಿಗೆ ಕಷ್ಟ ಆಗತ್ತೆ ಅಂತ ಒಂದು ಕೆಲಸನ ಮಾಡೋಗೋಸ್ಕರನೇ ಈ ರೋಬೋಟ್ನ ಸ್ಪೆಷಲಿ ಬಿಲ್ಡ್ ಮಾಡಿದ್ರಂತೆ. ಸೊ ಅದು ಕೇಳಕ್ಕೆ ಒಂಥರ ವಿಚಿತ್ರ ಮತ್ತು ಇಂಟ್ರೆಸ್ಟಿಂಗ್ ಸುದ್ದಿ ಅನ್ಸುತ್ತೆ. ಬಟ್ ಈ ಕೆಲಸ ಫಾಸ್ಟಾಗಿ ಆಗ್ತಿದೆ, ಜಾಸ್ತಿ ವರ್ಕರ್ಸ್ ಇಲ್ದೇನೆ ಕೆಲಸ ಆಗ್ತಿದೆ, ಸ್ಮಾರ್ಟ್ಲಿ ಆಗ್ತಿದೆಯಪ್ಪ ಅಂದರೆ ಇನ್ನೇನು ಇದು ದೊಡ್ಡ ವಿಚಾರ ಅಲ್ಲ ಆಯ್ತಾ. ಎಲ್ಲ ಕಡೆ ನಾವು ಸೂನ್ ಬೈಕ್ ಮ್ಯಾನುಫ್ಯಾಕ್ಚರ್ಸ್ ಕೂಡ ರೋಬೋಟ್ಸ್ಗಳನ್ನ ಇಟ್ಕೋಬಹುದು. ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇಷ್ಟು ದಿವಸ ನಾವು ಅಲ್ಲಿ ಇಲ್ಲಿ ಚಿಕ್ಕ ಕಂಪ್ನಿಗಳು ಏನೋ ಪ್ರಾಬ್ಲಮ್ಸ್ಗಳನ್ನ ಬಿಟ್ಟು 10 ಜನ ಹೋದ್ರು, 1000 ಜನ ಹೋದ್ರು, 100 ಜನನ ಫೈರ್ ಮಾಡಿದೆ ಅಂತ ಕಂಪ್ನಿ ಅನ್ಕೊಳ್ತಿದ್ವಿ. ಬಟ್ ಇವಾಗ ಶಾಕಿಂಗ್ ನ್ಯೂಸ್ ಅಪ್ಪ ಅಂದರೆ ಮೆಟಾನವರು ಕೂಡ 1000 ಜನರನ್ನ, ಈ ಕಂಪ್ನಿ ಎಂಪ್ಲಾಯೀಸ್ ಇರ್ತಾರೆ ಇವ್ರನ್ನ ಫೈರ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಇದೊಂದು ದೊಡ್ಡ AI ಕಂಪ್ನಿ ಆಯ್ತಾ, ಇವರೇ ಈ ಲೆಕ್ಕಕ್ಕೆ ಎಲ್ಲ ಹೊರಗೆ ಹಾಕ್ತಿದ್ದಾರೆ. ಇಲ್ಲಿ ಮೇನ್ ರೀಸನ್ ಏನಪ್ಪ ಅಂತಂದರೆ ಈ ಎಲ್ಲ ಕಂಪ್ನೀಸ್ಗಳು AI ಏಜೆಂಟಿಕ್ಸ್ ಮೇಲೆ ತುಂಬ ಜಾಸ್ತಿ ಕೆಲಸ ಮಾಡ್ತಿದೆ. ಈ AI ಏಜೆಂಟ್ಸ್ಗಳು ಲೈಕ್ ನಾವು 100 ಜನ ಎಂಪ್ಲಾಯೀಸ್ ಇಟ್ಕೊಂಡು ಏನು ಕೆಲಸ ಮಾಡಲಿದ್ವಿ ಅದನ್ನು ಜಸ್ಟ್ 1-2 ಏಜೆಂಟ್ಸ್ಗಳಾಗಿರಲಿ ಅಥವಾ 10 ಏಜೆಂಟ್ಸ್ಗೆ ಕಮ್ಮಿ ಖರ್ಚಲ್ಲಿ ತುಂಬ ಫಾಸ್ಟಾಗಿ ಸ್ಮಾರ್ಟಾಗಿ ಕೆಲಸ ಆಗ್ತಿದೆಯಪ್ಪ ಅಂದರೆ ಎಲ್ಲ ಕಂಪ್ನೀಸ್ಗಳು ಇದೇ ಕೆಲಸ ಮಾಡುತ್ತೆ. ಮತ್ತು ಸದ್ಯಕ್ಕೆ ನಾನೊಂದು ವಾರ್ನಿಂಗ್ ಅಪ್ಡೇಟ್ ಅಂತ ಕರಿಬೋದು. ಒಂದು ದೊಡ್ಡ ಸುನಾಮಿ ಬರ್ತಾ ಇದೆ, ಇದು ಯಾರಿಗೂ ಅರ್ಥ ಆಗ್ತಿಲ್ಲ. ಸೂನ್ ಏನೋ ಒಂದು ಆಗಲಿದೆ. ನಾವೆಲ್ಲ ಕಡೆ ಇಂಟರ್ನೆಟಲ್ಲಿ ನ್ಯೂಸ್ ನೋಡಿದ್ವಿ, ಅಪ್ಡೇಟ್ಸ್ ಒಂದು ಇರ್ತೀವಿ, ಟ್ವಿಟರ್ಲಿ ಇರ್ತೀವಿ. ಎಲ್ಲ CEOಗಳು, ಎಲ್ಲ AI ಕಂಪ್ನಿ ಓನರ್ಸ್ಗಳು ಇದನ್ನೇ ಹೇಳ್ತಿದ್ದಾರೆ, ಸುನಾಮಿ ಬರ್ತಾ ಇದೆ. ಬಟ್ ಯಾರಿಗೂ ಗೊತ್ತೇ ಆಗ್ತಿಲ್ಲ ಮತ್ತು ಏನು ಮಾಡೋಕ್ಕೂ ಆಗಲ್ಲ ಅಂತ ನಾವು ಅನ್ಕೊಂಡು ಕೂತ್ಕೊಂಡಿದ್ವಿ. ಬಟ್ ನಾನು ಕೊನೆಯಲ್ಲಿ ಹೇಳೋದೇನಪ್ಪ ಅಂತಂದರೆ ನೋಡಿ, AI ನಮ್ಮನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಬಟ್ AI ಯಾರು ಕಲ್ತಿದ್ದಾರೆ, AI ಯಾರಿಗೆ ಬರುತ್ತೆ, AIನ ಹೇಗೆ ಯೂಸ್ ಮಾಡೋದು ಅಂತ ಯಾರಿಗೆ ಗೊತ್ತಿದೆ ನೋಡಿ, ಅವ್ರು ನಿಮ್ಮ ಜಾಬ್ನ ಕಿತ್ಕೊಳ್ತಾರೆ ಅಷ್ಟೇ. ಅದಕ್ಕೆ AI ಜಗತ್ತಿಗೆ ಸ್ವಲ್ಪ ಅಪ್ಡೇಟ್ ಆಗಿರಿ, ಹೊಸದಾಗಿ ಏನಾಗ್ತಿದೆ, ಏನು ನಡೀತಾ ಇದೆ ಇದನ್ನೆಲ್ಲ ತಿಳ್ಕೊಂಡು ಇದ್ರ ಬಗ್ಗೆ ಅಲರ್ಟ್ ಆಗಿದ್ರು ಕೂಡ ಏನು ಮಾಡಬೇಕಾದ್ರು ಅಂತ ನಿಮಗೆ ಗೊತ್ತಾಗತ್ತೆ. ಆದರೆ ನಿಮ್ಮ ಯಾರ ಜಾಬ್ಸ್ ಕೂಡ ಸದ್ಯಕ್ಕೆ ಸೇಫ್ ಕಾಣಿಸ್ತಿಲ್ಲ ಆಯಿತಾ. ಮುಂದೆ ಏನಾಗಲಿದೆ ಅಂತ ಯಾರಿಗೂ ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್, ಸ್ಪೆಷಲಿ FIFA ವರ್ಲ್ಡ್ ಕಪ್ 2026 ಏನಿದೆ, ಇದು ವರ್ಲ್ಡಲ್ಲಿ ಎಲ್ಲಕ್ಕಿಂತ ಬೆಸ್ಟ್ AI ಇಂದ ನಡೆಯುವಂಥ ಒಂದು ವರ್ಲ್ಡ್ ಕಪ್ ಆಗಲಿದೆ ಅಂತೆ. ಸ್ಪೆಷಲಿ ಇಲ್ಲಿ ತುಂಬ AI ಫೀಚರ್ಸ್ಗಳು ಮತ್ತು ಟೂಲ್ಸ್ಗಳನ್ನ ಯೂಸ್ ಮಾಡಿದಾರಂತೆ. ಸೊ 3D ಆಫ್ಸೆಟ್ ಟೆಕ್ನಾಲಜಿ ಅಂತ ಅಂದು ಈ ಆಫ್ಸೆಟ್ನ ಅಕ್ಯುರೇಟ್ಲಿ ಯಾರಿಗೂ ಟ್ರ್ಯಾಕ್ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಅದು ಸೆಕೆಂಡ್ಸ್ಗಳಲ್ಲಿ 100% ಅಕ್ಯುರೇಟ್ ರಿಸಲ್ಟ್ಸ್ಗಳನ್ನ ಕೊಡುತ್ತಂತೆ. ಇಷ್ಟೇ ಅಲ್ಲದೆ ಈ ವರ್ಲ್ಡ್ ಕಪ್ಪಲ್ಲಿ 48+ ಟೀಮ್ಸ್ಗಳಿದೆ. ಇದಕ್ಕೆ AI Pro ಅಂತ ಒಂದು ಅಸಿಸ್ಟೆಂಟ್ ಕೊಡಲಾಗಿದೆ. ಸೊ ಈ ಅಸಿಸ್ಟೆಂಟು ನಿಮ್ಮ ಟೆಕ್ಸ್ಟು, ಫಾರ್ಮ್ಯಾಟು ಮತ್ತು ಈ 3D ವಿವಿಂಗ್ ಡಿಸೈನ್ಸ್ಗಳನ್ನ ತಿಳ್ಕೊಂಡು ನೀವು ನೆಕ್ಸ್ಟ್ ಮ್ಯಾಚಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕಪ್ಪ ಅಂತ ಆ ಅಪ್ಡೇಟ್ಸ್ಗಳನ್ನ ಕೂಡ ಕೊಡತ್ತಂತೆ. ಇಷ್ಟೇ ನೆಕ್ಸ್ಟ್ ಜೆನ್ ರೆಫ್ರಿ ವ್ಯೂ ಕೂಡ ಆಪ್ಷನ್, ಇಲ್ಲಿ ಒಂದು ಕ್ಯಾಮ್ರಾನ ಅಳವಡಿಸಿರ್ತಾರೆ ರೆಫ್ರಿಗೆ. ಸೊ ಲೈವ್ ಆಗಿ ಆ ಓಡ್ತಿರೋ ಸಮಯದಲ್ಲಿ, ಮೂಮೆಂಟ್ಸ್ಗಳ ಸಮಯದಲ್ಲಿ ಅದನ್ನು ಕ್ಲಿಯರ್ ಬ್ಲರ್ ಇಲ್ಲದೆ ಯಾವ ರೀತಿ ಡಿಸಿಷನ್ ತೊಗೊಂಡಿದ್ದಾರಪ್ಪ ಅಂತ ಇದನ್ನ ಕೂಡ ಆಡಿಯನ್ಸ್ಗೆ ತಿಳಿಸತ್ತಂತೆ. ಇಷ್ಟೇ ಅಲ್ಲದೆ ಸ್ಮಾರ್ಟ್ ಟ್ರ್ಯಾಕಿಂಗ್ ಫೀಚರಿಂದ ಗ್ರೌಂಡ್ ಇರುವಂಥ ಪ್ರತಿಯೊಬ್ಬ ಪ್ಲೇಯರ್ನ ಅದು ಹೆಲ್ತ್ ಟ್ರ್ಯಾಕ್ ಮಾಡೋದಾಗಿರಲಿ, ಇಂಜುರೀಸ್ ಆಗಿರಲಿ, ಅದನ್ನ ಕಂಟಿನ್ಯೂಸ್ಲಿ ಟ್ರ್ಯಾಕ್ ಮಾಡ್ತಾನೆ. ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ಗಳನ್ನ ಟೀಮ್ಸ್ ಕೊಡುತ್ತಂತೆ. ನಿಜವಾಗ್ಲೂ ಕೇಳಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಸ್ಪೆಷಲ್ ಆಗಿ ಅನಿಸ್ತು. ಬಟ್ ಸದ್ಯಕ್ಕೆ 28ನೇ ತಾರೀಕು ನಮ್ಮ IPL ಎಲ್ಲ ಸ್ಟಾರ್ಟ್ ಆಗಲಿದೆ. ಫಸ್ಟ್ ಮ್ಯಾಚ್ RCB ಕೂಡ ಇದೆ. ಸೊ ಇಲ್ಲಿ ಏನೆಲ್ಲ ಹೊಸ ಟೆಕ್ನಾಲಜಿಗಳು ಬರಲಿದೆ ಗೊತ್ತಿಲ್ಲ. ಬಟ್
ಎಸ್ ನಾವು ಪ್ರತಿ ವರ್ಷ ಅಪ್ಡೇಟ್ ಆಗೋದನ್ನ ನೋಡ್ತಾ ಇದ್ವಿ IPL ಅಲ್ಲಿ ಕೂಡ. ಎಸ್ ಈ ಸರ್ತಿ ನಾವು ಸ್ಪೆಷಲ್ ಆಗಿ ಬರುತ್ತೆ. ಮೇ ಬಿ ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ ಆಯ್ತಾ, ಯೂಟ್ಯೂಬ್ ವಿಡಿಯೋನ ಮಾಡ್ತೀನಿ, ರೀಲು ಮಾಡ್ತೀನಿ. ಇಡಿಸ್ದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ಕೂಡ ತುಂಬ ಶಾಕಿಂಗ್ ಸುದ್ದಿ ಇದೆ. ಸ್ಪೆಷಲಿ ಅಡಾಬ್ ಕಂಪ್ನಿ ಬಗ್ಗೆ ನೀವು ಕೇರ್ಬೋದು. ಫೋಟೋಶಾಪು ಇನ್ನಿತರ ಬೇರೆ ಬೇರೆ ಸಾಫ್ಟ್ವೇರ್ಸ್ಗಳೆಲ್ಲ ಇದೆ. ಇವಾಗ ಏನು AI ಬಂದಿದೆ, ಎಲ್ಲ ಕಂಪ್ನೀಸ್ಗಳು ಇದನ್ನ ಯೂಸ್ ಮಾಡೋದು, ಟೆಕ್ಸ್ಟು ವಿಡಿಯೋ ಯಾವ ಗುರು ಸೆಕೆಂಡ್ಸ್ಗಳಲ್ಲಿ ಕೆಲಸ ಆಗ್ತಿದೆ. ಫೋಟೋಶಾಪು ಅದು ಇದು ಅಂತ ಯಾರೂ ಯೂಸೇ ಮಾಡ್ತಿಲ್ಲ ಜಾಸ್ತಿ. ಹೀಗಾಗಿ ಇಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಉಂಟಾಗ್ತಿದೆ. ಬಟ್ ಅದು ಇಂಟರ್ನಲ್ ಆಗ್ತಿತ್ತು. ಬಟ್ ಇವಾಗ ಒಂದೊಂದು ಎಲ್ಲ ಡೀಲ್ಸ್ಗಳು ಹೊರಗೆ ಬರ್ತಾ ಇದೆ. ಸೊ ಅಡಾಬ್ ಕಂಪನಿಯ ಈ ಲೆವೆಲ್ಗೆ ತೊಗೊಂಡೋಗಿರುವಂಥ ಸ್ಪೆಷಲಿ ನಮ್ಮ ಭಾರತೀಯ ಶಂತನು ನಾರಾಯಣ್ ಈಗ ಈ ಜಾಗಕ್ಕೆ ಅಂದರೆ ಅವ್ರ CEO ಪ್ಲೇಸ್ಗೆ ಏನಿತ್ತು ಅದನ್ನು ಬಿಟ್ಟು ಹೊರಗೆ ಹೋಗ್ತಿದ್ದಾರೆ. ಸೊ ಈ ಸುದ್ದಿ ಕೇಳಿ ಎಲ್ಲೆಡೆ ಈ ಅಡಾಬ್ ಸ್ಟಾಕ್ಸ್ಗಳು 7% ಡೌನ್ ಆಗಿದೆ ಅಂತ. ನೀವು ನಂಬಲ್ಲ, ಒನ್ ಟೈಮಲ್ಲಿ 6.4 ಬಿಲಿಯನ್ ಪ್ರಾಫಿಟ್ ಮಾಡಿರುವಂಥ ಕಂಪ್ನಿ ಇವಾಗ AI ದಕ್ಕಿಗೆ ನೀರಲ್ಲಿ ಡುಬುಕಿ ಹೊಡಿತಾ ಇದೆ. ಒನ್ ಟೈಮಲ್ಲಿ ಎಷ್ಟೋ ಬಿಲಿಯನ್ ಗಟ್ಟಲೆ ದುಡ್ಡು ಮಾಡಿರೋಂಥ ಕಂಪ್ನಿ ಇಲ್ಲಿ ಕೆಳಗೆ ಹೋಗ್ತಾ ಇದೆಯಪ್ಪ ಅಂದರೆ ಇನ್ನು ಚಿಕ್ಕ ಕಂಪ್ನಿಗಳು ಮತ್ತು ನೀವು ಯಾವ ಲೆಕ್ಕ ಇಲ್ಲೇ ಸ್ವಲ್ಪ ಯೋಚನೆ ಮಾಡಿ ಆಯಿತಾ. ಸೊ ಇದೊಂಥರ ಶಾಕಿಂಗ್ ಸುದ್ದಿ ಇತ್ತು. ಬಟ್ ಟೆಕ್ಸ್ಟ್ ಟು ಇಮೇಜ್ ಟು ವಿಡಿಯೋ ಏನೆಲ್ಲ ಆಗ್ತಿದೆ, ಕ್ಲಿಕ್ಸಲ್ಲಿ ನಾವು ಇಮೇಜ್ ಕ್ರಿಯೇಟ್ ಮಾಡ್ಕೋತಾ ಇದ್ವಿ. ಫೋಟೋಶಾಪು ಇನ್ನು ಇವಾಗ ನಾವು ಇಮೇಜ್ ಜನ್ರೇಷನ್ಗೆ ಇಷ್ಟೊಂದು ಗ್ರಾಫಿಕ್ ಡಿಸೈನ್ಗೆಲ್ಲ ಫೋಕಸ್ ಮಾಡಿದ್ವಿ, ಇಷ್ಟೆಲ್ಲ ಕೆಲಸ ಆಯ್ತು ನೋಡಿ. ಇನ್ನು ವಿಡಿಯೋ ಜನ್ರೇಷನಲ್ಲಿ ಅಥವಾ ವಿಡಿಯೋ ಎಡಿಟಿಂಗಲ್ಲಿ ಕೂಡ ಇಂಥದ್ದೊಂದು ಆಪ್ಷನ್ಸ್ಗಳು ನಮ್ಗೆ ಏನು ಆಗ್ತಿದೆ ಅಥವಾ ದೊಡ್ಡದಾಗಿ ಬರ್ತಿದೆಯಪ್ಪ ಅಂತ ಸದ್ಯಕ್ಕೇನೋ ಕಾಣಿಸ್ತಾ ಇಲ್ಲ. ಬಟ್ ಮೇ ಬಿ ಇದು ಕೂಡ ಇವತ್ತಿನ ನಾಳೆ ಡುಬ್ಕಿ ಹೊಡೆಯುತ್ತೆ. ಇಡಿಸ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಇನ್ನೂ ಇಂಟ್ರೆಸ್ಟಿಂಗ್ ಇದೆ ಆಯಿತಾ. ಕ್ಲಾಡ್ ವರ್ಸಸ್ ChatGPT ನೋಡ್ತಾ ಇದ್ವಿ. ಸೊ ರೀಸೆಂಟ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಕ್ಲಾಡ್ಗೆ US ಗೌರ್ಮೆಂಟ್ನ ಮಿಲಿಟ್ರಿ ಏನಿತ್ತು ನೋಡಿ, ಇವರು ನೀವು ನಮಗೆ AI ಡೇಟಾ ಆಕ್ಸೆಸ್ ಕೊಡಿ, ನಾವು ಮಿಲಿಟ್ರಿ ಅಂತ ಕೆಲವೊಂದು ರೋಬೋಟಿಕ್ಸು ಮತ್ತು ನಾವು ಕೆಲವೊಂದು ಈ ಏನು ಗನ್ಸು ಮಷಿನ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ, ಇದಕ್ಕೆ ನಾವು ಇದನ್ನು ಯೂಸ್ ಮಾಡಲಿದ್ದೀವಿ ಅಂತ ಹೇಳಿದರು. ಬಟ್ ಇಲ್ಲಿ ಲಿಮಿಟ್ ಇಲ್ಲದೆ ಡೇಟಾ ಕೇಳ್ತಾ ಇದ್ರು. ಹೀಗಾಗಿ ಕ್ಲಾಡ್ ಇದಕ್ಕೆ ಒಪ್ಕೊಳ್ಳಿಲ್ಲ. ಸೊ ಇದನ್ನೇ ನೋಡಿಬಿಟ್ಟು ಈ ಸ್ಯಾಮ್ ಆಲ್ಟ್ಮನ್ ChatGPT OpenAI CEO ಏನಿದ್ದಾರೆ, ಸೊ ಇವರು ಕ್ಲಾಡ್ ಅವರು ಒಳ್ಳೆ ಕೆಲಸ ಮಾಡಿದ್ರು, ಡೇಟಾ ಕೊಡಲಿಲ್ಲ, ಸೆಕ್ಯೂರ್ ಆಗಿರಬೇಕು ಹಾಗೆ ಅಂತ ಹೇಳ್ಬಿಟ್ಟು ಇದೇ ಹಿಂದಿನ ಭಾಗದಲ್ಲಿ ಹೋಗ್ಬಿಟ್ಟು ChatGPTನವರು ಈ US ಮಿಲಿಟ್ರಿ ಜೊತೆ ಈ ಕಾಂಟ್ರಾಕ್ಟ್ನ ಸೈನೇ ಮಾಡಿಬಿಟ್ಟವ್ರು ಡೈರೆಕ್ಟ್ಲಿ. ಸೊ ಅವರು ಸೇಫ್ಟಿನ ನೋಡಿಬಿಟ್ಟು ನಾವು ಇರಬೇಕಪ್ಪ ಅಂದರೆ ಗೌರ್ಮೆಂಟ್ ಮುಂದೆ ತಾಳ್ಬೇಕಪ್ಪ ಅಂತಂದರೆ ಇದನ್ನ ಮಾಡಲೇಬೇಕಂತ ಹೇಳ್ಬಿಟ್ಟು ಸೇಫ್ಟಿ ನೋಡಿಕೊಂಡು ಕಾಂಟ್ರಾಕ್ಟ್ನ ಸೈ ಮಾಡಿದ್ರೆ. ಬಟ್ ಮುಂದೆ ಒಂದು ಮುಖ ತೋರಿಸೋದು, ಹಿಂದೆ ಒಂದು ಮುಖ ತೋರಿಸೋದು, ಈ ರೀತಿ OpenAI ಮಾಡಬಾರ್ದಾಗಿತ್ತು. ಆದರೆ ಇಲ್ಲಿ ಮುಗಿದಿಲ್ಲ ಈ ಕತೆ. ಈ OpenAI ಇಂಥ ಒಂದು ಕಾಂಟ್ರಾಕ್ಟ್ನ ಸೈನ್ ಮಾಡ್ಕೊಂಡಾಗ ಡೇಟಾ ಎಲ್ಲ US ಗೌರ್ಮೆಂಟ್ ಕೈಲಿದೆ ಅಲ್ವಾ. ಸೊ ಎಷ್ಟೋ ಜನ ಫೋಟೋಸು, ವಿಡಿಯೋಸು, ಪರ್ಸನಲ್ ಡೇಟಾ, ಇನ್ಫಾರ್ಮೇಷನು, ಹಾಸ್ಪಿಟಲು, ಮೆಡಿಸಿನ್ಸು ಎಲ್ಲ ಡೀಟೇಲ್ಸ್ಗಳನ್ನ ChatGPTನಲ್ಲಿ ಹಾಕಿದ್ದೀವಿ. ಅವನ್ ನಾವೊಬ್ಬ ಕಾಮನ್ ಇಂಡಿಯನ್ ಯೂಸರ್ ಇದ್ದರೂ ಕೂಡ ಇವಾಗ ನಾವು ಯೂಸ್ ಮಾಡಿರೋಂಥ ಎಲ್ಲ ಡೇಟಾ US ಗೌರ್ಮೆಂಟ್ ಅವ್ರ ಕೈಯಲ್ಲಿದೆ. ಸೊ ನಮ್ಮ ದೇಶದಲ್ಲಿ ಯಾವುದೇ ಸ್ಟ್ರಾಂಗ್ ಲಾಸ್ಗಳಿಲ್ಲ ನಾವು ಇದ್ರ ಜೊತೆ ಫೈಟ್ ಮಾಡೋಕ್ಕೆ. ಬಟ್ US ಅಲ್ಲಿರುವಂಥ ಜನಕ್ಕೆ ಇದ್ರ ಬಗ್ಗೆ ಲಾಸ್ಗಳು ತುಂಬ ಸ್ಟ್ರಿಕ್ಟ್ ಆಗಿದೆ. ಹೀಗಾಗಿ ಇವರು ರೋಡ್ಗೆ ಎದ್ಬಿಟ್ಟು ಸ್ಟ್ರೈಕ್ ಮಾಡಿದ್ರು. 15 ಲಕ್ಷಕ್ಕಿಂತ ಜಾಸ್ತಿ ಜನ ಈ ChatGPT ಪ್ರೋ ಸಬ್ಸ್ಕ್ರಿಪ್ಷನ್ ದುಡ್ಡು ಕೊಟ್ಟು ಏನು ತೊಗೊಂಡಿದ್ರು ನೋಡಿ, ಅವರೆಲ್ಲ ಇನ್ಸ್ಟೆಂಟ್ಲಿ ಕ್ಯಾನ್ಸಲ್ ಮಾಡ್ತಾರಂತೆ. ಇಷ್ಟೇ ಅಲ್ಲದೆ ಎಷ್ಟೋ ಲಕ್ಷಾಂತರ ಜನ ChatGPT ಅಪ್ಲಿಕೇಶನ್ ಕೂಡ ಅನ್ಇನ್ಸ್ಟಾಲ್ ಮಾಡಿದ್ರೆ. ಸೊ ಅವ್ರು ಏನೇನೋ ಮಾಡ್ತಿದ್ದಾರೆ. ಬಟ್ ನಮ್ಮ ಜನ ಇನ್ನೂ ಗಿಬ್ಲಿ ಸ್ಟೈಲು, ಆ ಫೋಟೋ ಈ ಫೋಟೋ ಅಂತ ನಾವು ಸ್ಟಿಲ್ ಡೇಟಾನೇ ಕೊಡ್ತಾ ಇದ್ವಿ. ಬಟ್ ಹೋಪ್ಫುಲಿ ಇದು ಫಿಕ್ಸ್ ಆಗಲಿ ಅಂತ ಅನ್ಕೋತೀನಿ. ಬಾಕಿ ಎಲ್ಲವರಿಗೆ ಸ್ವಲ್ಪ ದಿನ ChatGPTನೆಲ್ಲ ಅವಾಯ್ಡ್ ಮಾಡಿ, ಮತ್ತು ಈ ಬೇರೆ ಕ್ಲಾಡ್ ಫ್ರೀ ಆಗಿ ಸಿಗ್ತಿದೆ, ಗೂಗಲ್ ಜೆಮಿನಿ ಯೂಸ್ ಮಾಡಿ. ಇಲ್ಲಿ ಅಂಥ ರಿಸ್ಕ್ಗಳು ಅಥವಾ ಇಷ್ಟೊಂದು ದೊಡ್ಡ ಕಾಂಟ್ರಾಕ್ಟ್ನೆಲ್ಲ ಮುಂದೆ ಯಾರೂ ಸೈನ್ ಮಾಡಲ್ಲ ಅಂತ ಅನ್ಸುತ್ತೆ. ಬಟ್ ಡೇಟಾ ಎಲ್ಲಿ ಹೋದರೂ ಸೇಫ್ಟಿ ಇಲ್ಲ ಅನಿಸುತ್ತೆ ಗುರು. ಇದೇ ಒಂದು ಏನಲ್ಲಿ ದೊಡ್ಡ ವಿಚಾರ. ಬಟ್ ಇದು ದೇಶದ ಯುದ್ಧದಲ್ಲಿ ತುಂಬ ಅಫೆಕ್ಟ್ ಆಗುತ್ತೆ. ಇಡಿಸ್ದಲ್ಲಿ ಇವತ್ತಿನ ಕೊನೆಯ ಮತ್ತು ಇಂಟ್ರೆಸ್ಟಿಂಗ್ ನ್ಯೂಸ್ ಅದು ಟಿಂಡರ್ ಕಡೆಯಿಂದ ಬರ್ತಾ ಇದೆ. ಸ್ಪೆಷಲಿ ಈ ಸೀಸನ್ ನೀವು ಟಿಂಡರ್ಲ ಸ್ವೈಪ್ ಮಾಡಬೇಕಾದ್ರೆ ಜಸ್ಟ್ ನಾರ್ಮಲ್ ಬೇರೆ ಪ್ರೊಫೈಲ್ಸ್ಗಳೆಲ್ಲ ಕಾಣಿಸ್ತಿತ್ತು. ಬಟ್ ಇದಿವಾಗ ನಿಮ್ಮ ಪ್ರೊಫೈಲ್ ಮತ್ತು ನಿಮ್ಮ ಫೋಟೋಸ್ಗಳನ್ನೆಲ್ಲ ಅನಲೈಸ್ ಮಾಡಿಬಿಟ್ಟು ನಿಮ್ಮ ಪ್ರೊಫೈಲ್ ಯಾರು ಪರ್ಫೆಕ್ಟ್ಲಿ ಮ್ಯಾಚ್ ಆಗ್ತಾರೆ ನೋಡಿ ಅವ್ರನ್ನೇ ಸಜೆಸ್ಟ್ ಮಾಡಿ ಅವ್ರನ್ನ ನಿಮಗೆ ತೋರಿಸುತ್ತಂತೆ. ಈ ಒಂದು ಹೊಸ AI ಫೀಚರ್ನ ಇದರಲ್ಲಿ ಆ್ಯಡ್ ಮಾಡಲಾಗಿದೆ ಅಂತೆ. ಇಷ್ಟಲ್ಲೇ ಸೇಫ್ಟಿ ಪರ್ಪಸ್ ಸಲುವಾಗಿ ಇಂಥ ಫೋಟೋ ವಿಡಿಯೋಸ್ಗಳು ಪ್ರೊಫೈಲೆಲ್ಲ ಕಾಣಿಸ್ಬಾರ್ದಾಗೆ ಇದನ್ನ ಕೂಡ ಫಿಕ್ಸ್ ಮಾಡೋಕ್ಕೆ ಟಿಂಡರ್ ಅವರು AI ಹಾಕಿದ್ದಾರೆ ಅಂತೆ. ಸೊ ನಾನೇನು ಇನ್ನೂವರೆಗೆ ಟಿಂಡರ್ ಯೂಸ್ ಮಾಡಿಲ್ಲ ಗುರು. ಬಟ್ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂದರೆ ಹೊಸ ಫೀಚರ್ ಬಂದಿದೆ, ನೀವೇನಾದ್ರು ಯೂಸ್ ಮಾಡಿದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಐ ಹೋಪ್ ಇವತ್ತಿನ ನಮ್ಮ ಟೆಕ್ ಪ್ಲಸ್ AI ನ 17ನೇ ಎಪಿಸೋಡ್ ನಿಮಗೆ ತುಂಬ ಇನ್ಫಾರ್ಮೇಷನ್ನೊಂದಿಗೆ ತುಂಬ AI ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಏನು ನೀವು ಇವತ್ತು ಸ್ಪೆಷಲ್ ತಿಳ್ಕೊಂಡಿದ್ದೀರಪ್ಪ ಅಂತ ನನಗನ್ಸುತ್ತೆ. ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದೀರಪ್ಪ ಅಂದರೆ ಡೆಫಿನೆಟ್ಲಿ ಲೈಕು ಮಾಡಿ, ಕಮೆಂಟು ಮಾಡಿ, ನಿಮ್ಮ ಫೀಡ್ಬ್ಯಾಕ್ಸ್ನ ಕೂಡ ಶೇರ್ ಮಾಡಿ. ನಾವು ಇನ್ನೂ ಅಪ್ಡೇಟ್ ಆಗ್ತೀವಿ, ಚೇಂಜಸ್ ಮಾಡ್ತಾ ಇರ್ತೀವಿ. ಸಿಗೋಣ ಮುಂದಿನ 18ನೇ ಎಪಿಸೋಡಲ್ಲಿ. ಅಲ್ಲಿರೊಟ್ಟಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.